ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ನಾವು ನೋಡಲಿಕ್ಕಿರೋದು ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್. ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತಂದರೆ ವೋಲ್ಕೆನೋ, ನಿಮ್ಗೆ ಗೊತ್ತಿದೆ ವೋಲ್ಕೆನೋ ಅಂತಂದರೆ ಏನು ಅಂತ. ಆ ಪ್ರೊಸೆಸ್ ಆದಾಗ ಅದರಿಂದ ಒಳಗಡೆ ಇರುವಂಥ ಮ್ಯಾಗ್ಮಾ ಹೊರಗಡೆ ಬರುತ್ತೆ. ಹೊರಗೆ ಬಂದಿರೋ ಲಾವಾ, ಮ್ಯಾಗ್ಮಾ ಒಳಗಡೆ ಇದ್ದರೆ ಅದು ಮ್ಯಾಗ್ಮಾ, ಹೊರಗೆ ಬಂದರೆ ಅದು ಲಾವಾ ಅಲ್ವಾ. ಹಾಗಾಗಿ ಹೊರಗೆ ಬಂದಾಗ ಡಿಫ್ರೆಂಟ್ ಶೇಪ್ಸ್ ಮತ್ತು ಫೀಚರ್ಸ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಫೀಚರ್ಸ್ಗಳಿಗೆ ನಾವು ವೋಲ್ಕೆನಿಕ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೇವೆ. ಹೊರಗೆ ಬಂದಾಗೂ ಕ್ರಿಯೇಟ್ ಆಗ್ತಾ ಇರುತ್ತೆ, ಒಳಗಡೆನೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಇನ್ಸೈಡ್ ಆಫ್ ದಿ ಅರ್ತ್ ಕ್ರಿಯೇಟ್ ಆದರೆ ಅದಕ್ಕೆ ಇಂಟ್ರೂಸಿವ್ ಅಂತ ಕರಿತೇವೆ. ಔಟ್ಸೈಡ್ ಅಂತಂದರೆ ಭೂಮಿ ಮೇಲ್ಗಡೆ, ಸರ್ಫೇಸ್ ಮೇಲ್ಗಡೆ ಇದ್ದರೆ ಎಕ್ಸ್ಟ್ರೂಸಿವ್. ಇದ್ರ ಬಗ್ಗೆ ನಾವು ನೋಡಿದ್ವಿ ಒಂದು ಸಾರಿ, ನೆನಪಿದೆಯಾ? ರಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಅದನ್ನು ಒಂದು ಸಾರಿ ಹೇಳಿದ್ವಿ. ಒಳಗಡೆ ಮ್ಯಾಗ್ಮಗೆ ಕನೆಕ್ಟ್ ಆಗೋದು ಮತ್ತು ಹೊರಗಡೆ ಬರೋದು, ಇದೆಲ್ಲವನ್ನು ಒಂಥರ ಡಿಸ್ಕಸ್ ಮಾಡಿದ್ವಿ. ಸೊ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಆರ್ ದಿ ಡಿಫರೆಂಟ್ ಶೇಪ್ಸ್ ಆ್ಯಂಡ್ ಫೀಚರ್ಸ್ ಕ್ರಿಯೇಟೆಡ್ ಬೈ ಮ್ಯಾಗ್ಮಾ ಆರ್ ಲಾವಾ ಐದರ್ ಇನ್ಸೈಡ್ ದಿ ಅರ್ತ್ ಆರ್ ಆನ್ ದಿ ಸರ್ಫೇಸ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ. ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಮತ್ತು ಆದಮೇಲೆ ಇದರಿಂದ ಯಾವ್ಯಾವ ಫೀಚರ್ಗಳು, ಶೇಪ್ಸ್ಗಳು ಕ್ರಿಯೇಟ್ ಆಗುತ್ತಲ್ವ, ಅದಕ್ಕೆ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೇವೆ. ಎರಡು ಥರ ಇದೆ ಮುಖ್ಯವಾಗಿ. ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್. ಇಂಟ್ರೂಸಿವ್ ಅಂತಂದರೆ ಅದಕ್ಕೆ ಪ್ಲುಟಾನಿಕ್ ಅಥವಾ ಹೈಪಾ ಬಸಾಲ್ ಅಂತ ಸಹ ಇದೆ ಹೆಸರು. ಫಾರ್ಮ್ಡ್ ಬಿಲೋ ದಿ ಅರ್ತ್ ಸರ್ಫೇಸ್ ವೆನ್ ಮ್ಯಾಗ್ಮಾ ಕೂಲ್ಸ್ ಆ್ಯಂಡ್ ಸಾಲಿಡಿಫೈಸ್ ಇನ್ಸೈಡ್ ದಿ ಕ್ರಸ್ಟ್. ಕ್ರಸ್ಟಿನ ಒಳಗಡೆನೇ ಮ್ಯಾಗ್ಮಾ ಕೂಲ್ ಆಗಿಬಿಟ್ರೆ ಅಥವಾ ಅಲ್ಲೇ ಸಾಲಿಡಿಫೈ ಆಗಿಬಿಟ್ರೆ ಆವಾಗ ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಗಳು ಕ್ರಿಯೇಟ್ ಆಗುತ್ತೆ. ಎಕ್ಸ್ಟ್ರೂಸಿವ್ ಅಂತಂದರೆ ವೋಲ್ಕ್ಯಾನಿಕ್ ಅಂತ ಸಹ ಹೇಳ್ತೇವೆ ಇದಕ್ಕೆ, ಔಟ್ಸೈಡ್ ವೋಲ್ಕ್ಯಾನೋದಿಂದ. ಫಾರ್ಮ್ಡ್ ಆನ್ ದಿ ಅರ್ತ್ ಸರ್ಫೇಸ್ ವೆನ್ ಲಾವಾ ಎರಪ್ಟ್ಸ್ ಆ್ಯಂಡ್ ಕೂಲ್ಸ್. ಲಾವಾ ಇರಪ್ಟ್ ಆಗಿ ಕೂಲ್ ಆದಮೇಲೆ ಅರ್ತಿನ ಸರ್ಫೇಸ್ ಮೇಲ್ಗಡೆ ಕ್ರಿಯೇಟ್ ಆಗೋದು ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್. ಹಾಗಾಗಿ ಏನು ಅಂತ ಗೊತ್ತಾಗಿರಬಹುದು. ಲ್ಯಾಂಡ್ ಫಾರ್ಮ್ಸ್ ಅಂತಂದರೆ ವೋಲ್ಕೆನೋದಿಂದ ಕ್ರಿಯೇಟ್ ಆಗಿರುವ ಫೀಚರ್ಗಳು ಮತ್ತು ಶೇಪ್ಗಳು. ಅದು ಒಳಗಡೆನೂ ಕ್ರಿಯೇಟ್ ಆಗಿರಬಹುದು, ಹೊರಗಡೆನೂ ಕ್ರಿಯೇಟ್ ಆಗಬಹುದು. ಅರ್ತಿನ ಒಳಗಡೆ, ಕ್ರಸ್ಟ್ ಒಳಗಡೆ ಕ್ರಿಯೇಟ್ ಆಗಿದ್ದರೆ ಇಂಟ್ರೂಸಿವ್, ಹೊರಗಡೆ ಇದ್ದರೆ ಎಕ್ಸ್ಟ್ರೂಸಿವ್. ಇಷ್ಟನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಡಯಾಗ್ರಾಮ್ ಬಿಡಿಸ್ಕೋಬೇಕು ಇದಕ್ಕಿಂತ ನಂತರ. ಪಾಸ್ ಮಾಡಿ ಬರ್ಕೊಳ್ಳಿ. ಬರ್ಕೊಂಡಿರ್ಬೋದು ಅಂದ್ಕೊಳ್ತೇನೆ, ಪಾಸ್ ಮಾಡಿ. ಈಗ ಒಂದು ಡಯಾಗ್ರಾಮ್ ಬಿಡಿಸ್ತೇನೆ ನಾನು, ನೀವು ಸಹ ಬಿಡಿಸ್ಕೊಳ್ಳಿ. ಅರ್ತಿನ ಒಂದು ಈ ಥರ ಮೊದಲು ಸಹ ಒಂದು ಡಯಾಗ್ರಾಮ್ನಲ್ಲಿ ಇದು ಒಳಗಡೆ, ಕ್ರಸ್ಟು ಒಳಗಡೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಥೋಲಿತ್ ಇದಾದಮೇಲೆ ಈ ಥರ ಅರ್ಥ ಸರ್ಫೇಸ್ ಇದೆ. ಕ್ರಸ್ಟ್ ಮೇಲ್ಗಡೆ ಇರೋದು, ಮೇಲ್ಗಡೆ ಇರೋ ಸರ್ಫೇಸು, ಒಳಗಡೆ ಇರೋದು ಇಂಟೀರಿಯರು. ಬ್ಯಾಥೋಲಿತ್ತಿಂದ ಮ್ಯಾಗ್ಮಾ ಹೋಗ್ತಾ ಇದೆ ಈ ಥರ. ಮ್ಯಾಗ್ಮಾ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೋದ್ಮೇಲೆ ಮೇಲ್ಗಡೆ ಕ್ರಿಯೇಟ್ ಆಗೋದು, ಹೊರಗಡೆ ಗೊತ್ತಿದೆ, ಅಲ್ಲಿ ಮೌಂಟೇನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಥರ. ಅಂದರೆ ಒಳಗಡೆ ಈಗ ನಾವು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಗಳನ್ನು. ಇಂಟ್ರೂಸಿವ್ ಅಂತಂದರೆ ಒಳಗಡೆ, ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್. ಇಲ್ಲಿ ತುಂಬ ಲೇಯರ್ಗಳು ಬರ್ತಾ ಹೋಗುತ್ತೆ. ಅಂದರೆ ಈ ಥರ ಲೇಯರ್ಗಳಿರುತ್ತೆ ಅರ್ಥಲ್ಲಿ. ಲೇಯರ್ ಅಂತಂದರೆ ಆ ಕ್ರಸ್ಟು ಆ ಲೇಯರ್ ಅಲ್ಲ. ಇದನ್ನು ಬಿಡಿಸ್ಕೋಬೇಡಿ, ಜಸ್ಟು ಇಮ್ಯಾಜಿನ್. ಅಂದರೆ ಅಲ್ಲಿ ನಾವು ಪೆನ್ಸಿಲಲ್ಲೆಲ್ಲ ಅಂದರೆ ಜಸ್ಟ್ ಶೇಡಿಂಗ್ ಥರ ಹಾಕ್ತೇವಲ್ಲ, ಆ ಥರ ಇದು ಶೇಡಿಂಗ್ ಥರ. ಇಲ್ಲಿ ಅದು ಶೇಡಿಂಗ್ ಥರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ಸಹ ಒಂದು ಕನೆಕ್ಷನ್ ಇದೆ.
ಇದೊಂದು ಕನೆಕ್ಷನ್ನು ಮ್ಯಾಗ್ಮಾ ಕನೆಕ್ಷನ್ ಇತ್ತು. ಇಲ್ಲೊಂದು ಚಿಕ್ಕ ಮೌಂಟ್ ಥರ ಕ್ರಿಯೇಟ್ ಆಗುತ್ತೆ. ಇದು ಲ್ಯಾಕೋಲಿತ್ ಅಂತ LACCO LACC ಇದೆ. LACCO ಲ್ಯಾಕೋಲಿತ್ ಇದು. ಅದಾದಮೇಲೆ ಇಲ್ಲೊಂದು ಈ ಥರ ಸಾಸರ್ ಶೇಪ್ ಅಂತ ಕರಿತೇವೆ. ಇದು ಲೋಪೋಲಿತ್ ಅದಾದಮೇಲೆ ಈ ಕಡೆ ಇನ್ನೊಂದು ಪ್ಯಾಕೋಲಿತ್. ಇದು ಸಹ ಲಿತ್ ಅಂತ ಇಲ್ಲಿ ಬಂದಿದೆಯಲ್ವಾ, ಪ್ಯಾಕೋಲಿತ್. ಅದಾದಮೇಲೆ ಇಲ್ಲೊಂದು ಇಲ್ಲಿ ಈ ಥರನೇ ಇರುತ್ತೆ ಅಂತಾರೆ ಇದರ ಅರ್ಥ. ಇದು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರಬಹುದು. ಅದೆಲ್ಲ ಒಂದೇ ಸಾರಿ ನಾವು ಕವರ್ ಮಾಡ್ತಾ ಇದ್ದೇವೆ, ಒಂದೇ ಡಯಾಗ್ರಾಮಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಎರಡಿದೆ ನೋಡಿ. ಈ ಹಾರಿಜಾಂಟಲ್ ಆಗಿರೋದು ಇಲ್ಲಿ, ಇದು ಸಿಲ್. ಈ ವರ್ಟಿಕಲ್ ಆಗಿರೋದು ಡೈಕ್ ಅಂತ. ಇಲ್ಲಿಂದ ಇನ್ನೊಂದು ಬರಬಹುದು ಬೇಕಿದ್ರೆ, ಇಲ್ಲಿಂದ ಸಹ ಇನ್ನೊಂದು ಬಂದು ಮತ್ತೆ ಮೇಲ್ಗಡೆ ಇನ್ನೊಂದು ಲ್ಯಾಂಡ್ ಫಾರ್ಮನ್ನು ಕ್ರಿಯೇಟ್ ಮಾಡಬಹುದು. ಇದು ಸಹ ಡೈಕ್. ಏನೇನು ಬಂತು ಇಲ್ಲಿ? ಕೆಳಗಡೆ ಬ್ಯಾಥೋಲ್ ಇತ್ತು. ಅದಾದಮೇಲೆ ಇಲ್ಲಿಂದ ಸಹ ಒಂದು ಇದಕ್ಕೆ ಕನೆಕ್ಟ್ ಆಗಿರಬಹುದು ಈ ಥರ. ಬ್ಯಾಥೋಲ್ ಇತ್ತು, ಲ್ಯಾಕೋಲ್ ಇತ್ತು, ಲೋಪೋಲ್ ಇತ್ತು, ಪ್ಯಾಕೋಲ್ ಇತ್ತು, ಸಿಲ್, ಡೈಕ್. ಇದು ಡೈಕ್. ಈ ಥರ ಮೇಲ್ಗಡೆ ಕನೆಕ್ಟ್ ಆಗ್ತಾ ಇರೋದು. ಅಂದರೆ ಇಲ್ಲಿ ನೋಡ್ತಾ ಇರೋದು ಇಂಟ್ರೂಸಿವ್ ಅಲ್ವಾ, ಸರ್ಫೇಸ್ ಒಳಗಡೆ ಏನಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಇಷ್ಟನ್ನು ಬಿಡಿಸ್ಕೊಂಡು ಆದಮೇಲೆ ಕೆಳಗಡೆ ಬರ್ಕೊಳ್ತಾ ಹೋಗಬೇಕು. ಪಾಸ್ ಮಾಡಿ ಬೇಕಿದ್ರೆ ಬಿಡಿಸ್ಕೊಳ್ಳಿ ಕಂಪ್ಲೀಟಾಗಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಬೇಕಿದ್ರೆ ನೋಡ್ಕೊಳ್ಳಿ, ಪಾಸ್ ಮಾಡಿ. ಈಗ ನೋಡಿ, ಬಿಡಿಸ್ಕೊಂಡಿದ್ದೀರಿ ಅಲ್ವಾ, ಡಯಾಗ್ರಾಮಲ್ಲಿ ಬಿಡಿಸ್ಕೊಂಡಿದ್ದೀರಿ. ಇಂಟ್ರೂಸಿವಲ್ಲಿ ಬ್ಯಾಥೋಲಿತ್ತು, ಲ್ಯಾಕೋಲಿತ್ತು, ಲೂಪೋಲಿತ್ತು, ಪ್ಯಾಕೋಲಿತ್ತು, ಸಿಲ್ಲು, ಡೈಕು ಇಷ್ಟು ಇರಬೇಕು ನಿಮ್ಮ ಡಯಾಗ್ರಾಮ್ನಲ್ಲಿ. ಬ್ಯಾಥೋಲಿತ್ ಅಂತಾರೆ ನೋಡಿ, ಕೆಳಗಡೆ ಬಿಡಿಸ್ಕೊಂಡಿದ್ದೀರಿ ಅಲ್ವಾ, ಕೆಳಗಡೆ ಇರೋದು ಈ ಥರ ಮಾಡ್ಕೊಂಡಿದ್ದೀರಿ. ಇದು ಸಪ್ರೇಟಾಗಿ ಬಿಡಿಸ್ಕೊಳ್ಬೇಕು ಅಂತಿಲ್ಲ, ಆದರೆ ನಿಮ್ಮ ರೆಫರೆನ್ಸಿಗೆ ಬೇಕಿದ್ರೆ ನೀವು ಬಿಡಿಸ್ಕೊಳ್ಬಹುದು ಸಪ್ರೇಟಾಗಿ. ಬ್ಯಾಥೋಲಿತ್ ಅಂತಂದರೆ ಲಾರ್ಜೆಸ್ಟ್ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ಬಾಡಿ. ಇದು ಇಗ್ನಿಯಸ್ ಅಂತಂದರೆ ಗೊತ್ತಿದೆ, ಇಗ್ನಿಯಸ್ ರಾಕ್ಸು ಅದರಿಂದಾಗಿರೋದು. ಇಗ್ನಿಯಸ್ ರಾಕು ಲಾರ್ಜೆಸ್ಟ್ ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಗಳಲ್ಲೇ ಲಾರ್ಜೆಸ್ಟ್. ಇದು ಜನರಲಿ ಗ್ರನೈಟಿಂದ ತಯಾರಾಗಿರುತ್ತೆ ಮತ್ತು ಗ್ರೇಟ್ ಡೆಪ್ತ್, ಆಳದಲ್ಲಿ ಕಂಡು ಬರುತ್ತೆ ಅಲ್ವಾ. ನೀವು ಆ ಡಯಾಗ್ರಾಮ್ನಲ್ಲಿ ಅತಿ ಕೆಳಗಡೆ ಇರೋದು ಇದು ಬ್ಯಾಥೋಲಿತ್ತು. ಮತ್ತು ಈ ಮೇಲ್ಗಡೆ ಮೌಂಟೇನ್ ಇದೆಯಲ್ವಾ, ಮೇಲ್ಗಡೆ ಮೌಂಟೇನ್ ಅದರ ಕೋರನ್ನು ಫಾರ್ಮ್ ಮಾಡಿರುತ್ತೆ. ಇದು ಮೌಂಟೇನಿನ ಕೋರನ್ನು ಫಾರ್ಮ್ ಮಾಡಿರುತ್ತೆ. ಇದನ್ನು ಯೂಶ್ವಲ್ ಆಗಿ ನಾವು ನೋಡೋದಿಲ್ಲ, ಎಕ್ಸ್ಪೋಸ್ ಆಗೋದಿಲ್ಲ. ಇದು ಯೂಶ್ವಲಿ ನಾಟ್ ಎಕ್ಸ್ಪೋಸ್ಡ್ ಅನ್ಲೆಸ್ ಇರೋಷನ್ ರಿಮೂವ್ಸ್ ಅಪ್ಪರ್ ಲೇಯರ್ಸ್. ಇರೋಷನಿಂದ ಮೇಲ್ಗಡೆ ಇರೋ ಎಲ್ಲ ಅಪ್ಪರ್ ಲೇಯರ್ಗಳು ರಿಮೂವ್ ಆದರೆ ಮಾತ್ರ ಇದು ಎಕ್ಸ್ಪೋಸ್ ಆಗುತ್ತೆ, ಇಲ್ದಿದ್ರೆ ಇದು ಕಾಣಿಸೋದಿಲ್ಲ. ಬರ್ಕೊಳ್ಳಿ, ಪಾಸ್ ಮಾಡಿ. ಬ್ಯಾಥೋಲಿತ್ತನ್ನು ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ ಅಂತ ಅಲ್ಲಿಂದ ಇಲ್ಲಿ ತನಕ ಬರ್ಕೋಬೇಕು. ನೆಕ್ಸ್ಟ್ ನೋಡಿ, ಲೋಪೋಲಿತ್ ಅಂತಂದರೆ
ಒಂದು ಸಾಸರ್ ಶೇಪ್ ಅಂತ ಬಂದಿತ್ತಲ್ವಾ, ಸಾಸರ್ ಶೇಪ್ ಈ ಥರ ಸಾಸರ್ ಶೇಪ್ಡ್ ಇಂಟ್ರೂಸಿವ್ ಬಾಡಿ, ಕಾನ್ಕೇವ್ ಟುವರ್ಡ್ಸ್ ಸ್ಕೈ, ಮೇಲ್ಗಡೆ ಸ್ಕೈ ಇದೆ ಅದಕ್ಕೆ ಕಾನ್ಕೇವ್, ಇದಕ್ಕೆ ಕಾನ್ಕೇವ್ ಲೆನ್ಸ್ ಅಂತ ಸಹ ನೀವು ಕೇಳಿರ್ಬೋದು. ಡಿಶ್ ಲೈಕ್ ಶೇಪ್ ಅಲ್ವಾ, ಡಿಶ್ ಲೈಕ್ ಶೇಪ್ ಆ ಥರ ಇರುತ್ತೆ, ಸ್ಕೈಗೆ ಕಾನ್ಕೇವ್ ಆಗಿರುತ್ತೆ. ಲೋಪೋ, ಈಗ ನೀವು ಎಕ್ಸಾಂಪಲ್ ಬೇಕಿದ್ರೆ ಪ್ರೊನೌನ್ಸ್ ಮಾಡಬೇಕಾದ್ರೆ ಲೋ ಅಂತ ಹೇಳ್ತೇವೆ, ಲೋಗೆ ಬೋ, ಬೋ ಅಂತಂದರೆ ಬೌಲು ಲೋವು, ಲೋ ಪೋಲಿತ್ತು ಬೌಲು, ಆ ಥರ ನೀವು ಬೇಕಿದ್ರೆ ನೋಡ್ಬೋದು. ಬೌಲ್ ಥರ ಇದೆ ಇದು, ಕಾನ್ಕೇವ್ ಲೈಕ್ ಬೌಲ್, LOW BOW ಆ ಥರ ಸಹ ನೆನ್ಪಿಟ್ಕೊಳ್ಬೋದು, ನ್ಯೂಮಾನಿಕ್ ಅದು. ಓದ್ತಾ ಓದ್ತಾ ನಿಮ್ಗೆ ನೆನಪಾಗಲಿಕ್ಕೆ ಲೋ ಬೋ, ಲೋಪೋ ಬೋ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಲ್ಯಾಕೋಲಿತ್ತು, ಲ್ಯಾಕೋಲಿತ್ ಎಲ್ಲಿ ಬಂದಿತ್ತು, ಒಂದು ಚಿಕ್ಕ ಮೌಂಟ್ ಶೇಪ್ ಒಳಗಡೆ ಅಲ್ವಾ, ಮೌಂಟ್ ಶೇಪ್ಡ್ ಇಗ್ನಿಯಸ್ ಬಾಡಿ, ಒಂದು ಡೋಮ್ ಥರ ಬಂದಿತ್ತು. ಮ್ಯಾಗ್ಮಾ ಇಂಟ್ರೂಡ್ಸ್ ವೆನ್ ಲೇಯರ್ಸ್, ಇದು ಮಿಸ್ಪ್ರಿಂಟ್ ಆಗಿರೋದು ಎಲ್ಲ, ಏನು ಬೇಕಾಗೋದಿಲ್ಲ. ಮ್ಯಾಗ್ಮಾ ಇಂಟ್ರೂಡ್ಸ್ ಬಿಟ್ವೀನ್ ಲೇಯರ್ಸ್, ಮ್ಯಾಗ್ಮಾ ಬೇರೆ ಬೇರೆ ಲೇಯರಿಂದ ಕೆಳಗಡೆಯಿಂದ ಬಂದು ಇಲ್ಲಿ ಒಂದು ಮೌಂಟ್ ಕ್ರಿಯೇಟ್ ಆಗಿದೆ ನೋಡಿ, ಮೇಲ್ಗಡೆ ಬರ್ಕೊಂಡದ್ದು ನೋಡಿ, ಲೇಯರಿಂದ ಮ್ಯಾಗ್ಮಾ ಬಂದು ಲೇಯರ್ಸ್ ಬೆಂಡ್ಸ್ ಓವರ್ಲೈಂಗ್ ಲೇಯರ್ಸ್ ಅಪ್ವರ್ಡ್, ಉಳಿದಿರೋ ಓವರ್ಲೈಂಗ್ ಲೇಯರ್ನ ಬೆಂಡ್ ಮಾಡುತ್ತೆ, ಮೇಲ್ಗಡೆ ಅಪ್ವರ್ಡ್ ಬೆಂಡ್ ಮಾಡುತ್ತೆ. ಯೂಶ್ವಲಿ ಕನೆಕ್ಟೆಡ್ ಟು ಅ ಪೈಪ್, ಕೆಳಗಡೆ ಒಂದು ಪೈಪಿಗೆ ಕನೆಕ್ಟ್ ಆಗಿದೆ ಅಲ್ವಾ, ಈ ಕಡೆ ನೋಡಿ ಒಂದು ಪೈಪ್ಗೆ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಈ ಪೈಪ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನಾನು ಶೇಡಿಂಗ್ ಥರ ಲೇಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಆ ಒಂದು ಲೇಯರ್ಗಳನ್ನು ಬೆಂಡ್ ಮಾಡುತ್ತೆ ಮೇಲೆ. ಫ್ರಾಮ್ ಬಿಲೋ, ನ್ಯೂಮಾನಿಕ್ಕು ಇಲ್ಲೂ ಸಹ ಇದು ಎಕ್ಸ್ಟರ್ನಲ್ ಇದು ಬರ್ತಾ ಇದೆ, ಕೆಲವೊಂದು ಸಾರಿ ಮಿಸ್ಪ್ರಿಂಟ್ ಆಗುತ್ತೆ, ಅದು PDF ಕನ್ವರ್ಟ್ ಮಾಡಬೇಕಾದ್ರೆ. ಲ್ಯಾಕ್ ಅಂತಂದರೆ ಲೇಕ್ ಅಂತಾರ, ಅನ್ನೋ ಥರ ಲೇಕ್ ಆನ್ ಟಾಪ್ ಡೋಮ್ ಆರ್ ಮೌಂಟ್ ಶೇಪ್, ಲ್ಯಾಕೋಲಿತ್ತು ಆನ್ ಟಾಪ್ ಡೋಮ್ ಅರ್ಥಾಗ್ತಾ ಇದೆ, ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇದೆ, ಹರಿದು ಬರ್ತಾ ಇದೆ ಒಂಥರ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಒಂದು ಪೈಪಿಂದ ಒಂದು ಲೇಕ್ ಬಂದಿದೆ, ಕೆಳಗಡೆಯಿಂದ ಲೇಕ್ ಬಂದು ಮೇಲ್ಗಡೆ ಮೌಂಟ್ ಶೇಪಿಗೆ ತಂದ್ಕೊಂಡಿದೆ ಅನ್ನೋದು ರೀತಿ ಒಂದು ಪೈಪ್ ಕನೆಕ್ಷನ್ ಆಗಿರುತ್ತೆ ಇಂಪಾರ್ಟೆಂಟು. ಯೂಶ್ವಲಿ ಕನೆಕ್ಷನ್ ಆಗಿರುತ್ತೆ ಒಂದು ಪೈಪ್ ಕೆಳಗಡೆಯಿಂದ, ಫೀಡರ್ ಪೈಪ್ ಅಂತ ಡೈಕ್ ಅಂತ ಕರೀತೇವೆ. ಇಲ್ಲೂ ಸಹ ಡೈಕ್ ಇದೆ ನೋಡಿ, ಇದು ಡೈಕ್ ಹೌದು, ಇದು ಡೈಕ್ ಹೌದು, ಇದು ಸಹ ಡೈಕ್ ಹೌದು. ಅಂದರೆ ಡೈಕ್ ಅನ್ನೋದು ಒಂದು ಕೆಳಗಡೆ ಹೇಳ್ತಾನೆ ಒಂದು ಪೈಪ್ ಥರ. ಲ್ಯಾಕೋಲಿತ್ ಅಂತಂದರೆ ಇದು ಮೌಂಟ್ ಶೇಪ್ಡು ಇಗ್ನಿಯಸ್ ಬಾಡಿ. ಇನ್ನೊಂದು ಫ್ಯಾಕೋಲಿತ್ತು, ಫ್ಯಾಕೋಲಿತ್ ಯಾವ ಥರ ಇತ್ತು, ಲೆನ್ಸ್ ಥರ ಇತ್ತಲ್ವಾ, ಲೆನ್ಸು ಈ ಥರ, ಲೆನ್ಸ್ ಶೇಪ್ಡ್ ಇಗ್ನಿಯಸ್ ಇಂಟ್ರೂಷನ್ ಫೌಂಡ್ ಇನ್ ಪೇರ್ಸ್. ಪೇರ್ಸ್ ಅಂತಂದರೆ ಒಂದು ಕ್ರಸ್ಟ್ ಮತ್ತು ಟ್ರಫ್ಸ್ ಅಂತ ಇರುತ್ತೆ ನೋಡಿ, ಆ್ಯಂಟಿಕ್ಲೈನು ಸಿಂಕ್ಲೈನ್ ಅಂತ ಕರಿತೇವೆ. ಕ್ರಸ್ಟ್ ಆಫ್ ಅನ್ ಆ್ಯಂಟಿಕ್ಲೈನು ಆರ್ ಟ್ರಫ್ ಆಫ್ ಅ ಸಿಂಕ್ಲೈನು, ಆ್ಯಂಟಿಕ್ಲೈನು ಸಿಂಕ್ಲೈನು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡ್ತೇವೆ ನೀವು, ಅಂದರೆ ನೋಡ್ತೀರಿ ನೀವು ಮುಂದೆ. ಒಂದು ಪೇರಲ್ಲಿರುತ್ತೆ ಯಾವಾಗಲೂ, ಫ್ಯಾಕೋ ಫೇರ್ ಅಂತ ಇಟ್ಕೊಳ್ಳಿ. ಅಂತ ಫೇರ್ ಅಂತಂದರೆ ಒಂದು ಮೇಲ್ಗಡೆ ಇರುತ್ತೆ, ಇನ್ನೊಂದು ಕೆಳಗಡೆ ಈ ಥರ ಬೆಂಡಾಗಿರುತ್ತೆ, ಅದು ಫ್ಯಾಕೋಲಿತ್. ಫ್ಯಾಕೋ ಪೇರ್ ಫೌಂಡ್ ಇನ್ ಪೇರ್ಸ್ ಫೋಲ್ಡೆಡ್ ಇನ್ ರಾಕ್ ಸ್ಟ್ರಾಟಾ, ರಾಕ್ ಲೇಯರ್ಗಳಲ್ಲಿ ಒಳಗಡೆ ಕಂಡುಬರುತ್ತೆ. ಯೂಶ್ವಲಿ ಕನೆಕ್ಟೆಡ್ ಬೈ ಪೈಪ್ ಫ್ರಮ್ ಬಿಲೋ, ಇಲ್ಲೂ ಸಹ ಒಂದು ಪೈಪು ನೀವು ಕನೆಕ್ಷನ್ ಆಗಿರೋದು ನೋಡ್ಬೋದು ಕೆಳಗಡೆಯಿಂದ, ಇಲ್ಲಿ ಒಂದು ಪೈಪ್ ಇರುತ್ತೆ. ಫ್ಯಾಕೋಲಿತ್ ಟು ಫ್ಯಾಕೋ, ಫ್ಯಾಕೋ ಅಂದರೆ ಲೆನ್ಸ್ ಥರ, ಇದು ಲೆನ್ಸ್ ಶೇಪಲ್ಲಿ ಇರುತ್ತೆ ಫ್ಯಾಕೋಲಿತ್. ಒಂದು ಸಿಲ್ ಅಂತ ಎಲ್ಲಿ ಬಂತು, ಸಿಲ್ ಅಂತಂದರೆ ಕೆಳಗಡೆ ಬೆಡ್ಡಿಂಗ್ ಪ್ಲೇನು, ಬ್ಯಾಥೋಲಿತ್ ಥರ ಇತ್ತಲ್ವ ಕೆಳಗಡೆ, ಆ ಬ್ಯಾಥೋಲಿತ್ತಿಗೆ ಮೇಲ್ಗಡೆ ಪ್ಯಾರಲಲ್ ಆಗಿರುತ್ತೆ. ಕೆಳಗಡೆ ಬೆಡ್ಡಿಂಗ್ ಪ್ಲೇನ್ ಇತ್ತು, ಬೆಡ್ಡಿಂಗ್ ಪ್ಲೇನಿಗೆ ಮೇಲ್ಗಡೆ ಪ್ಯಾರಲಲ್ ಆಗಿ ಒಂದು ಬಿಡಿಸ್ಕೊಂಡಿದ್ರಿ. ಎಲ್ಲಿ ಹೇಳಿ, ಇದಲ್ವಾ, ಇಲ್ಲಿ ಇದಕ್ಕೆ ಪ್ಯಾರಲಲ್ ಆಗಿದೆ, ಇದಕ್ಕೆ ಸಮಾನಾಂತರವಾಗಿ ಪ್ಯಾರಲಲ್ ಆಗಿದೆ, ಅದಕ್ಕೇನಂತ ಕರಿತೇವೆ, ಸಿಲ್. ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ಬಾಡಿ ಪ್ಯಾರಲಲ್ ಟು ದಿ ಬೆಡ್ಡಿಂಗ್ ಪ್ಲೇನ್, ನೋನ್ ಆಸ್ ಶೀಟ್ ಇಫ್ ವೆರಿ ಥಿನ್. ಒಂದು ವೇಳೆ ತುಂಬ ಥಿನ್ ಆಗಿದ್ರೆ ಅದಕ್ಕೆ ಶೀಟ್ ಅಂತ ಸಹ ಕರೀತಾರೆ. ಮ್ಯಾಗ್ಮಾ ಇಲ್ಲಿ ಯಾವ ಥರ ಮೂವ್ ಆಗ್ತಾ ಇದೆ, ಹಾರಿಜಾಂಟಲಿ ಮೂವ್ ಆಗ್ತಾ ಇದೆ, ಅಡ್ಡವಾಗಿ ಮೂವ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಹಾರಿಜಾಂಟಲಿ ಮೂವ್ ಆಗ್ತಾ ಇದೆ. ಮೇಲ್ಗಡೆದು ಏನಾದರೂ ಪಾಸ್ ಮಾಡಿ ಬರ್ಕೊಳ್ಳದೆ ಇದ್ದರೆ ಬರ್ಕೊಳ್ಳಿ, ಏನಾದರೂ ಮಿಸ್ ಆಗಿದ್ರೆ. ಇಲ್ಲಿ ಬ್ಯಾಥೋಲಿತ್ ಅಲ್ಲಿ ತನಕ ಬರ್ಕೊಂಡಿದ್ದೀರಿ ಅನಿಸುತ್ತೆ, ನೋಡ್ಕೊಳ್ಳಿ. ಲೋಪೋಲಿತ್ ಆಯಿತು, ಬ್ಯಾಕೋಲಿತ್ ಆಯಿತು, ಅದಾದಮೇಲೆ ಇಲ್ಲಿ ಲೋಪೋಲಿತ್ ಟು ಫ್ಯಾಕೋಲಿತ್ತು,
ಅದನ್ನು ಹೆಸರು ಹೇಳಬೇಕಾದ ನೆನ್ಪು ಮಾಡ್ಕೊಳ್ಳಿ. ಫ್ಯಾಕೋಲಿತ್ ಅಂದರೆ ಲೆನ್ಸ್ ಶೇಪು ಇಲ್ಲಿ ತನಕ. ಇದಾದ ನಂತರ ನೆಕ್ಸ್ಟು ಸಿಲ್ಲು ನೋಡ್ತಾ ಇದ್ದೀವಿ. ಸಿಲ್ಲಲ್ಲಿ ಪ್ಯಾರಲಲ್ ಆಗಿರುತ್ತೆ ಬೆಡ್ಡಿಂಗ್ ಪ್ಲೇನಿಗೆ. ಶೀಟ್ ಅಂತ ಕರೀತಾರೆ, ತುಂಬ ತಿನ್ನಾಗಿದ್ದರೆ. ಮ್ಯಾಗ್ಮಾ ಇಲ್ಲಿ ಹಾರಿಜಾಂಟಲಿ ಮೂವ್ ಆಗ್ತಾ ಇರುತ್ತೆ. ಒಂದು ವೇಳೆ ನನಗೇನಾದರೂ ಮರೆತು ಹೋಗ್ಬಿಟ್ರೆ, ಅಂದರೆ ಪಾಸ್ ಅಥವಾ ಹೇಳಲಿಕ್ಕೆ ನಿಮಗೆ ಜಸ್ಟು ಈ ವಿಡಿಯೋ ಹಿಂದೆ ಹಾಕ್ಕೊಂಡು ಬರ್ಕೊಳ್ಳಿ. ಕೆಲವೊಂದು ಸಾರಿ ನಾನು ಹೇಳೋ ಫ್ಲೋದಲ್ಲಿ ಮರೆತು ಬಿಡ್ಬೋದು, ಪಾಸ್ ಮಾಡಿ ಬರ್ಕೊಳ್ಳಿ ಅಂತ ಹೇಳೋದನ್ನು. ಆದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಪ್ರತಿ ಒಂದು ಕಾನ್ಸೆಪ್ಟ್ ಆದಮೇಲೆ ನೆಕ್ಸ್ಟ್ ಹೋಗೋಕ್ಕಿಂತ ಮೊದಲು ಅದನ್ನು ಬರ್ಕೊಳ್ಳೋದು ಮುಖ್ಯ. ಜಿಯೋಗ್ರಫಿಯಲ್ಲಿ ನಾನು ಡಿಸ್ಪ್ಲೇ ಏನೇನು ಮಾಡಿರ್ತೀನೋ ಅದೆಲ್ಲವನ್ನು ಬರ್ಕೊಳ್ಳೋದು ಒಳ್ಳೆಯದು. ಕ್ವಾಲಿಟಿಲಾದರೆ ನಾನು ಸಪ್ರೇಟ್ ಮಾಡಿರ್ತೇನೆ ಸೈಡಲ್ಲಿ ಯಾವ ಪಾಯಿಂಟ್ ಇಂಪಾರ್ಟೆಂಟು ಅಂತ. ಅದು ಜಿಯೋಗ್ರಫಿಯಲ್ಲಿ ಈ ಶಬ್ದಗಳು, ಡಯಾಗ್ರಾಮ್ಗಳು ಬಹಳ ಇಂಪಾರ್ಟೆಂಟು ಮೇನ್ಸಿಗೆ. ಡೈಕ್ ಅಂತ ಸಹ ಕರೀತಾರೆ, DIKE DYKE. ಇಲ್ಲೇನಾಗುತ್ತೆ, ಡೈಕ್ ಹೇಗಿದೆ ನೋಡಿ, ಇಲ್ಲಿ ಡೈಕ್ ಈ ಥರ, ಇದು ಡೈಕು ಅಂತಂದರೆ ಇಂಟ್ರೂಸಿವ್ ಬಾಡಿ ದಟ್ ಕಟ್ ಅಕ್ರಾಸ್ ರಾಕ್ ಲೇಯರ್ಗಳನ್ನ ಕಟ್ ಮಾಡ್ಕೊಂಡು ಹೋಗ್ತಾ ಇದೆ ಬೆಡ್ಡಿಂಗ್ ಪ್ಲೇನ್ಗಳನ್ನು. ಆಫನ್ ವರ್ಟಿಕಲ್ ಆರ್ ನಿಯರ್ ವರ್ಟಿಕಲ್ಲು ನೋಡಿ, ವರ್ಟಿಕಲ್ ಆಗೂ ಇದೆ, ಕಂಪ್ಲೀಟ್ ವರ್ಟಿಕಲ್ ಆಗೂ ಇರುತ್ತೆ, ಕೆಲವು ಸಾರಿ ನಿಯರ್ ವರ್ಟಿಕಲ್ಲು ಸ್ವಲ್ಪ ಬೆಂಡ್ ಆಗಬಹುದು. ಆಫನ್ ಫೀಡರ್ ಪೈಪ್ಸ್ ಫಾರ್ ವೋಲ್ಕೆನೋಸ್. ಫೀಡರ್ ಪೈಪ್ ನೋಡಿ, ವೋಲ್ಕೆನೋಗಳಿಗೆ ಫೀಡರ್ ಪೈಪ್ ಥರ ವರ್ಕ್ ಆಗುತ್ತೆ. ಫೀಡರ್ ಪೈಪ್ ಅಂತಂದರೆ ನಾವು ಹೇಳಿದ್ವಿ ಅಲ್ವಾ, ಡೈಕ್ ಅಂತಂದರೆ ಕೆಳಗಡೆಯಿಂದ ಒಂದು ಪೈಪ್ ಥರ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಧಾರವಾಡ ರೀಜನ್, ಇದನ್ನು ಆಪ್ಷನ್ ಅಲ್ಲ, ಬೇರೆ ಕಡೆಯಿಂದ ಹೆಂಗೆ ಅಂದರೆ ತಗೊಂಡಿರೋ ಡೇಟಾ, ನೀವು ಬೇಕಿದ್ರೆ ಬರೆದಿಟ್ಕೊಬಹುದು. ಲಾರ್ಜೆಸ್ಟ್ ಡೈಕ್ ಸಿಸ್ಟಮ್ ಇನ್ ಇಂಡಿಯಾ ಧಾರವಾಡ ರೀಜನ್ನಲ್ಲಿ ಇರುತ್ತೆ ನಮ್ಮ ದೇಶದಲ್ಲಿ. ಡೈಕ್ ಅಂದರೆ ಪೈಪ್ ಥರ. ಈ ಥರ ಹೆಸರು ಪಕ್ಕದಲ್ಲೂ ಒಂದು ಸಾರಿ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಏನೇನು ನೋಡಿದ್ರಿ ಹೇಳಿ, ಇಷ್ಟನ್ನು ಬರ್ಕೊಳ್ಳಿ. ಇಂಟ್ರೂಸಿವ್ ಅಂತಂದರೆ ಒಳಗಡೆ ಇರೋದು. ಬ್ಯಾಥೋಲಿತ್ ಅಂದರೆ ಬೆಡ್ ಥರ ಅಲ್ವಾ, ಗ್ರೇಟ್ ಡೆಪ್ತಲ್ಲಿರೋದು, ಕೆಳಗಡೆ ಇರೋದು, ಮೌಂಟೇನ್ಸ್ಗಳಿಗೆ ಕೋರ್ ಆಗಿರುತ್ತೆ. ಲೋಪೋಲಿತ್ ಅಂದರೆ ಸಾಸರ್ ಶೇಪಲ್ಲಿರುತ್ತೆ, ಕಾನ್ಕೇವ್ ಆಗಿರುತ್ತೆ ಸ್ಕೈಗೆ. ಲೋ ಅಂತಂದರೆ ಬೌಲು. ಲ್ಯಾಕೋಲಿತ್ ಅಂದರೆ ಮೌಂಟ್ ಶೇಪ್, ಡೋಮ್ ಲೈಕ್ ಸ್ಟ್ರಕ್ಚರ್. ಮ್ಯಾಗ್ಮಾ ಕೆಳಗಡೆಯಿಂದ ಬೇರೆ ಬೇರೆ ಲೇಯರನ್ನು ದಾಟಿ ಕೆಲವೊಂದು ಲೇಯರ್ಗಳನ್ನು ಮೇಲ್ಗಡೆ ಅಪ್ವರ್ಡ್ ಪುಷ್ ಮಾಡುತ್ತೆ, ಅದನ್ನು ಬೆಂಡ್ ಮಾಡುತ್ತೆ ಮೇಲ್ಗಡೆ. ಕೆಳಗಡೆ ಒಂದು ಪೈಪ್ ಕನೆಕ್ಟ್ ಆಗಿರುತ್ತೆ, ಪೈಪಿಗೆ ಏನಂತ ಕರಿತೇವೆ, ಡೈಕು. ಫೀಡರ್ ಪೈಪ್ ಅಂತ ಕರಿತೇವೆ. ಫ್ಯಾಕೋ ಅಂತಂದರೆ ಲೆನ್ಸ್ ಥರ ಇರುತ್ತೆ. ಕ್ರೆಸ್ಟು ಟ್ರಫ್ ಅಂತ ಕರಿತೇವೆ. ಆ್ಯಂಟಿಕ್ಲೈನು, ಸಿಂಕ್ಲೈನು. ಈ ಶಬ್ದಗಳು ಅರ್ಥ ಆಗದಿದ್ದರೆ ತಲೆ ಕೆಡಿಸ್ಕೋಬೇಡಿ, ಈಗಲೇ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತೇವೆ ಮುಂದೆ. ಆದರೆ ಈ ಥರ ಪೇರ್ನಲ್ಲಿ ಇರುತ್ತೆ ಅನ್ನೋದು ಈಗ ಇಂಪಾರ್ಟೆಂಟು. ಯೂಶಲಿ ಕನೆಕ್ಟೆಡ್ ಬೈ ಪೈಪ್ ಫ್ರಾಮ್ ಬಿಲೋ, ಕೆಳಗಡೆಯಿಂದ ಒಂದು ಪೈಪಿಂದ ಕನೆಕ್ಟ್ ಆಗಿರಬಹುದು. ಅದಾದಮೇಲೆ ಸಿಲ್ ಅಂತಂದರೆ ಬೆಡ್ಡಿಂಗ್ ಪ್ಲೇನಿಗೆ ಪ್ಯಾರಲಲ್ ಆಗಿರೋದು. ತುಂಬ ತಿನ್ನಿದ್ರೆ ಶೀಟ್ ಅಂತ ಕರೀತಾರೆ. ಮ್ಯಾಗ್ಮಾ ಇಲ್ಲಿ ಹಾರಿಜಾಂಟಲಿ ಮೂವ್ ಆಗ್ತಾ ಇರುತ್ತೆ. ಡೈಕ್ ಅಂತಂದರೆ ಬೇರೆ ಬೇರೆ ಲೇಯರ್ಸ್ಗಳನ್ನ ಕಟ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಪೈಪು ಒಂದು ವರ್ಟಿಕಲ್ ಅಥವಾ ನಿಯರ್ ವರ್ಟಿಕಲ್ ಇರುತ್ತೆ. ವೋಲ್ಕೆನೋಗಳಿಗೆ ಫೀಡರ್ ಪೈಪ್ ಥರ ವರ್ಕ್ ಆಗುತ್ತೆ. ಒಂದು ಲಾರ್ಜೆಸ್ಟ್ ಡೈಕ್ ಸಿಸ್ಟಮು ಧಾರವಾಡ ರೀಜನ್ನಲ್ಲಿ ಇರೋದು. ಇದಾದಮೇಲೆ ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್. ಇಷ್ಟೊತ್ತು ನೋಡಿದ್ದೇನು ಒಳಗಡೆ, ಸರ್ಫೇಸ್ ಒಳಗಡೆ. ಇದರಲ್ಲಿ ಮೊದಲು ವೋಲ್ಕ್ಯಾನಿಕ್ ಕೋನ್ಸ್ ಅಂತ ಬರುತ್ತೆ, ವೋಲ್ಕ್ಯಾನಿಕ್ ಮೌಂಟೇನ್ಸ್ ಅಂತ ಸಹ ಕರೀತಾರೆ. ಈ ಕೋನ್ಸ್ಗಳನ್ನು ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡಿದ್ದಾರೆ ಇಂಟು 3 ಟೈಪ್ಸ್ ಬೇಸ್ಡ್ ಆನ್ ಮಟೀರಿಯಲ್ ಆ್ಯಂಡ್ ಹೈಟ್. ಮಟೀರಿಯಲ್ ಯಾವ ಥರ ಇರುತ್ತೆ ಮತ್ತು ಹೈಟ್ ಯಾವ ಥರ ಇದೆ ಅನ್ನೋದ್ರ ಆಧಾರದ ಮೇಲೆ ವೋಲ್ಕ್ಯಾನಿಕ್ ಕೋನ್ಸ್ಗಳನ್ನು 3 ಥರ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಟೈಪ್ಸ್ ಆಫ್ ವೋಲ್ಕ್ಯಾನಿಕ್ ಕೋನ್ಸ್ ಇದು ಬರ್ಕೊಳ್ಳಿ. Volcanic cones or volcanic mountains are classified into 3 main types based on the materials they are built from their resulting shape or structure. Volcanic cone ಹೇಗಿರುತ್ತೆ, ಕ್ಲಾಸಿಫೈಡ್ ಇಂಟು 3 ಥರ. ಯಾವ ಥರ, ಯಾವುದ್ರ ಆಧಾರದ ಮೇಲೆ, ಮಟೀರಿಯಲ್ಸು ಮತ್ತು ಶೇಪ್. ಮೊದಲನೇದು ಆ್ಯಶ್ ಆ್ಯಂಡ್ ಸಿಂಡರ್ ಕೋನ್ ಅಂತ. ಇಲ್ಲಿ ಸೈಡಲ್ಲಿ ಈ ಒಂದು ಡಯಾಗ್ರಾಮ್ ಬಿಡಿಸ್ಕೊಳ್ಳಿ, ಸಿಂಪಲ್ ಡಯಾಗ್ರಾಮು. ಮಟೀರಿಯಲ್ ಯಾವುದಿದೆ ನೋಡಿ, ಫಾರ್ಮ್ಡ್ ಪ್ರೈಮರ್ಲಿ ಫ್ರಾಮ್ ಡಿಪಾಸಿಷನ್ ಆಫ್ ಆ್ಯಶ್ ಆ್ಯಂಡ್ ಬ್ರೋಕನ್ ರಾಕ್ ಫ್ರ್ಯಾಗ್ಮೆಂಟ್ಸ್. ಯಾವುದರಿಂದ ಆಗಿರೋದು, ಮಟೀರಿಯಲ್ ಯಾವುದು ಇಲ್ಲಿ, ಆ್ಯಶು.
ಮತ್ತು ಬ್ರೋಕನ್ ರಾಕ್ ಫ್ರಾಗ್ಮೆಂಟ್ಸ್, ಅದಕ್ಕೆ ಸಿಂಡರ್ಸ್ ಅಂತ ಕರೀತಾರೆ. ಸಿಂಡರ್ ಕೋನ್ ಅಂತ ಅದಕ್ಕೆ ಹೇಳೋದು. ಮತ್ತು ಶೇಪ್ ನೋಡಿ, ದೀಸ್ ಕೋನ್ಸ್ ಆರ್ ವೀಕ್, ಲೂಸ್ಲಿ ಪ್ಯಾಕ್ಡ್ ಆ್ಯಂಡ್ ಆರ್ ದಿ ಸ್ಮಾಲೆಸ್ಟ್ ಟೈಪ್ ಆಫ್ ವೋಲ್ಕ್ಯಾನಿಕ್ ಕೋನ್. ಹೇಗಿರುತ್ತೆ ಸ್ಟ್ರಕ್ಚರು? ವೀಕ್ ಇರುತ್ತೆ, ತುಂಬ ಸ್ಟ್ರಾಂಗಾಗಿ ಏನು ಪ್ಯಾಕ್ ಆಗಿರೋದಿಲ್ಲ, ಮತ್ತು ಸ್ಮಾಲೆಸ್ಟ್ ಟೈಪ್ ಆಫ್ ವೋಲ್ಕ್ಯಾನೋ ಕೋನ್ ಇದು. ರೇರ್ಲಿ ಎಕ್ಸಿಡಿಂಗ್ ಫ್ಯೂ 100 ಮೀಟರ್ಸ್ ಇನ್ ಹೈಟ್. ಕೆಲವು 100 ಮೀಟರ್ಗಳು ಇರೋದಿಲ್ಲ, ಅಷ್ಟು ಚಿಕ್ಕದಿರುತ್ತೆ. ಮತ್ತು ಎಕ್ಸಾಂಪಲ್ಲು ಪ್ಯಾರಿಕ್ಯೂಟಿನ್, ಮೆಕ್ಸಿಕೋದಲ್ಲಿರೋದು. ಮೊದಲೇದು ಆ್ಯಶ್ ಆ್ಯಂಡ್ ಸಿಂಡರ್ ಕೋನ್. ಎರಡನೇದು ಮೇಲ್ಗಡೆ ಇದು ಬೇಡ, ಇಷ್ಟು ಬರ್ಕೊಳ್ಳಿ, ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ ಅಂತ ಬರ್ಕೊಂಡು ವೋಲ್ಕ್ಯಾನಿಕ್ ಕೋನ್ಸು, ವೋಲ್ಕ್ಯಾನಿಕ್ ಮೌಂಟೇನ್ಸು. ಕೋನ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಬೇಸ್ಡ್ ಆನ್ ಮಟೀರಿಯಲ್ ಆ್ಯಂಡ್ ಹೈಟ್. ಅದು ಮೊದಲೊಂದು ಟೇಬಲ್ ಇತ್ತು, ಅದನ್ನು ನಾನು ಕನ್ವರ್ಟ್ ಮಾಡಿದ್ದೇನೆ. ಹಾಗಾಗಿ ಇದು ನೋಟ್ಸನ್ನು ಕನ್ವರ್ಟ್ ಮಾಡಿರೋ ಇದೇನೂ ಎಕ್ಸ್ಟ್ರಾ ಬೇಕಾಗೋದಿಲ್ಲ, ಅದು ಇಲ್ಲಿ ಬಂದಿದೆ ಅಷ್ಟೇ. ಟೇಬಲಲ್ಲಿ ಇತ್ತು ಮೊದಲು, ಅದನ್ನು ನಾನು ಇಲ್ಲಿ ಮತ್ತೆ ಸಪ್ರೇಟಾಗಿ ಬರ್ಕೊಂಡಿದ್ದೇನೆ, ಇದೇನು ಬೇಕಾಗೋದಿಲ್ಲ. ಇದಾದಮೇಲೆ ಟೈಪ್ಸ್ ಆಫ್ ವೋಲ್ಕ್ಯಾನಿಕ್ ಕೋನ್ಸ್ ಇಂಪಾರ್ಟೆಂಟು. ಇಲ್ಲಿ ಬರ್ಕೊಳ್ಳಿದ್ದನ್ನು ಕಂಪ್ಲೀಟಾಗಿ ಬರ್ಕೋಬೇಕು. ಆ್ಯಶ್ ಆ್ಯಂಡ್ ಸಿಂಡರ್ ಕೋನು ಯಾವುದರಿಂದ ಆಗಿದೆ ಅಂತ ಹೆಸರಿನಲ್ಲೇ ಇದೆ, ಆ್ಯಶಿಂದ ಆಗಿದೆ. ಸ್ಟ್ರಕ್ಚರ್ ಹೇಗಿದೆ ಅಂತ ಸಹ ಹೆಸರಿನಲ್ಲೇ ಇದೆ, ಸಿಂಡರ್ ಕೋನು. ಅಂದರೆ ಆ್ಯಶ್ ಮತ್ತು ಸಿಂಡರಿಂದ ಆಗಿದೆ, ಸ್ಟ್ರಕ್ಚರು ಕೋನ್ ಇದೆ ಅಲ್ವಾ, ಕೋನ್ ಥರನೇ ಇದೆ, ಹೆಸರಿನಲ್ಲೇ ಇರುತ್ತೆ, ಕೋನ್ ಶೇಪ್ಡು. ವೀಕ್ ಇರುತ್ತೆ ಆ ಕೋನ್ಸ್ಗಳು, ಲೂಸ್ಲಿ ಪ್ಯಾಕ್ ಆಗಿರುತ್ತೆ, ಮತ್ತು ಸ್ಮಾಲೆಸ್ಟ್ ಟೈಪ್ ಆಫ್ ವೋಲ್ಕ್ಯಾನಿಕ್ ಕೋನ್, ಇದು ಇಂಪಾರ್ಟೆಂಟ್. ಇನ್ನು ಕಾಂಪೋಸಿಟ್ ಕೋನ್ ಎರಡನೇದು, ಸ್ಟ್ರಾಟೋ ವೋಲ್ಕನ್ ಅಂತ ಸಹ ಕರಿತೇವೆ. ಇದರಲ್ಲಿ ಮಟೀರಿಯಲ್ಲು ಯಾವ ಥರ ಅಲ್ಟರ್ನೇಟ್ ಲೇಯರ್ ಥರ ನೋಡಿ, ಈ ಕಡೆ ಇದೆ ಒಂದು ಮ್ಯಾಗ್ಮಾ, ಅದಾದಮೇಲೆ ಲೇಯರು, ಮತ್ತು ಮ್ಯಾಗ್ಮಾ ಮತ್ತು ಲೇಯರು, ಈ ಥರ. ಮಿಡ್ಲಲ್ಲಿ ಸಿಂಡರ್ಸ್ಗಳಿರುತ್ತೆ. ಸಿಂಡರ್ಸ್ ಅಂತಂದರೆ ಮೇಲ್ಗಡೆ ನೋಡಿರೋದು ರಾಕ್ ಫ್ರಾಗ್ಮೆಂಟ್ಸ್. ಕನ್ಸ್ಟ್ರಕ್ಟೆಡ್ ಫ್ರಮ್ ಅಲ್ಟರ್ನೇಟ್ ಲೇಯರ್ಸ್ ಆಫ್ ಬ್ರೋಕನ್ ರಾಕ್ ಫ್ರಾಗ್ಮೆಂಟ್ಸ್ ಆ್ಯಂಡ್ ಸಾಲಿಡಿಫೈಡ್ ಲಾವಾ. ಮ್ಯಾಗ್ಮಾ ಬಂದು ಮೇಲ್ಗಡೆ ಬಂದು ಸಾಲಿಡಿಫೈ ಆಗುತ್ತೆ, ನೆಕ್ಸ್ಟ್ ಸಿಂಡರ್ದು ಒಂದು ಲೇಯರು, ನೆಕ್ಸ್ಟ್ ಲಾವಾ ಸಾಲಿಡಿಫೈ ಆಗಿರೋದು, ನೆಕ್ಸ್ಟ್ ಇನ್ನೊಂದು ಸಿಂಡರ್ ಲೇಯರು. ಈ ಥರ ಅಲ್ಟರ್ನೇಟ್ ಲೇಯರ್ಗಳಿರುತ್ತೆ ಇದರಲ್ಲಿ. ಈ ಲಾವಾ ಯಾವ ಒಂಥರ ಸಿಮೆಂಟಿಂಗ್ ಮಟೀರಿಯಲ್ ಥರ ಆ್ಯಕ್ಟ್ ಮಾಡುತ್ತೆ. ಆ ಒಂದು ಸಿಮೆಂಟಿಂಗ್ ಮಟೀರಿಯಲ್ ಇರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ, ಇದು ಸ್ಟೀಪು ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಹೈಲಿ ರೆಸಿಸ್ಟೆಂಟ್ ಇರೋಷನ್. ಸ್ಟ್ರಾಂಗ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಇರೋಷನ್ ಆಗೋದಿಲ್ಲ. ದೀಸ್ ವೋಲ್ಕನೋಸ್ ಟಿಪಿಕಲಿ ಫಾರ್ಮ್ ದಿ ಹೈಯೆಸ್ಟ್ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಇಂತಹ ಒಂದು ಲ್ಯಾಂಡ್ ಫಾರ್ಮ್ಗಳು ಏನು ಮಾಡುತ್ತೆ, ವರ್ಲ್ಡಲ್ಲಿ ಹೈಯೆಸ್ಟ್ ವೋಲ್ಕ್ಯಾನಿಕ್ ಮೌಂಟೇನ್ಗಳನ್ನು ಫಾರ್ಮ್ ಮಾಡುತ್ತೆ. ಮೌಂಟ್ ಕೋಟೋಪ್ಯಾಕ್ಸಿ ಇಕ್ವೆಡಾರ್ನಲ್ಲಿರೋದು, ಮೌಂಟ್ ರೇನಿಯರ್ USA, ಮೌಂಟ್ ಫ್ಯೂಜಿ ಜಪಾನ್, ಮೌಂಟ್ ವೆಸಿವಿಯಸ್ ಇಟಲಿ, ಮೌಂಟ್ ಮ್ಯಾಯಾನ್ ಫಿಲಿಪೈನ್ಸ್. ಇದೆಲ್ಲ ಇಂಪಾರ್ಟೆಂಟ್, ಇದನ್ನು ಬರ್ಕೋಬೇಕು. ನೆಕ್ಸ್ಟು ಶೀಲ್ಡ್ ಕೋನು ಅಥವಾ ಬೇಸಿಕ್ ಲಾವಾ ಕೋನ್. ಇಲ್ಲಿ ಮಟೀರಿಯಲ್ ಏನು, ಬೇಸಿಕ್ ಅಥವಾ ಬಸಾಲ್ಟಿಕ್ ಅಂತ ಕರಿತೇವಲ್ವ, ಆ್ಯಸಿಡಿಕ್ಕು ಬೇಸಿಕ್ಕು ನೋಡಿದ್ವಿ ಡಿಫ್ರೆನ್ಸ್ ಏನು ಅಂತ. ಶೇಪ್ ನೋಡಿ, ಇಲ್ಲಿ ಬೇಸಿಕ್ ಅಂತಂದರೆ ಲಾವಾ ಹೇಗಿರುತ್ತೆ, ಫ್ಲೂಯಿಡ್ ಆಗಿರುತ್ತೆ. ಅದನ್ನು ರಿವಿಷನ್ ಮಾಡಿದ್ದೀರಿ ಅಂದ್ಕೊಳ್ತೇನೆ. ಫ್ಲೂಯಿಡ್ ಆಗಿರುತ್ತೆ ಲಾವಾ, ಸೋ ಫ್ಲೂಯಿಡ್, ಸ್ಪ್ರೆಡ್ ಫಾರ್ ಬಿಫೋರ್ ಸಾಲಿಡಿಫೈಯಿಂಗ್. ಸಾಲಿಡಿಫೈ ಆಗೋಕ್ಕಿಂತ ಮೊದಲೇ ತುಂಬ ದೂರ ಹೋಗಿಬಿಟ್ಟಿರುತ್ತೆ ನೋಡಿ. ಇಲ್ಲೆಲ್ಲ ಹತ್ರನೇ ಸಾಲಿಡಿಫೈ ಆಗ್ತಾ ಇತ್ತು, ಆದರೆ ತುಂಬ ದೂರ ಹೋಗಿದೆ ಇಲ್ಲಿ ಲಾವಾ. ಲಾವಾ ಇಸ್ ಸೋ ಫ್ಲೂಯಿಡ್, ಸ್ಪ್ರೆಡ್ಸ್ ಫಾರ್ ಬಿಫೋರ್ ಸಾಲಿಡಿಫೈಯಿಂಗ್. ಸಾಲಿಡಿಫೈ ಆಗೋಕ್ಕಿಂತ ಮೊದಲು ಸ್ಪ್ರೆಡ್ ಆಗಿದೆ. ಕ್ರಿಯೇಟಿಂಗ್ ವೈಡ್ ಏರಿಯಾ ವಿತ್ ರಿಲೇಟಿವ್ಲಿ ಲೋ ಹೈಟ್. ವೈಡ್ ಏರಿಯಾ ಕ್ರಿಯೇಟ್ ಆಯಿತು, ಲೋ ಹೈಟ್ದು. ಮತ್ತು ಜೆಂಟಲ್ ಸ್ಲೋಪು ಸ್ಟೀಪ್ ಆಗಿಲ್ಲ, ಜೆಂಟಲ್ ಆಗಿದೆ. ಸ್ಟ್ರಕ್ಚರ್ ಇಸ್ ಸ್ಯಾಟ್ ಟು ಬಿ ರಿಸೆಂಬಲ್ ವಾರಿಯರ್ಸ್ ಶೀಲ್ಡ್ ಲೈಯಿಂಗ್ ಆನ್ ದ ಗ್ರೌಂಡ್. ವಾರಿಯರ್ ಶೀಲ್ಡ್ ಥರ ಇದೆ ಇದು ಅನ್ನೋದನ್ನು, ಅದಕ್ಕೋಸ್ಕರ ಶೀಲ್ಡ್ ಕೋನ್ ಅಂತ ಸಹ ಇದಕ್ಕೆ ಹೆಸರಿದೆ. ಶೀಲ್ಡ್ ಕೋನ್ ಅಥವಾ ಬೇಸಿಕ್ ಲಾವಾ ಕೋನ್ ಬರ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಎಕ್ಸಾಂಪಲ್ಲು ವೋಲ್ಕನೋಸ್ ಆಫ್ ಹವಾಯಿ ಐಲ್ಯಾಂಡ್, ಮೌನಾ ಲೋವಾ, ಮೌನಾ ಕಿಯಾ. ಈ ಎಕ್ಸಾಂಪಲ್ ಸಹ ಬರ್ಕೋಬೇಕು. ಇದಿಷ್ಟು ಕೋನ್ಗಳಲ್ಲಿ ಅರ್ಥ ಆಗ್ತಾ ಇದೆಯಾ. ಕೋನ್ಸ್, ವೋಲ್ಕ್ಯಾನಿಕ್ ಕೋನ್ಸಲ್ಲಿ ಯಾವ ಥರ ಇರುತ್ತೆ, ಆ್ಯಶ್ ಮತ್ತು ಸಿಂಡರ್ ಕೋನು. ಆ್ಯಶಿಂದ ಆಗಿರೋದು, ಸಿಂಡರಿಂದ ಆಗಿರೋದು. ವೀಕ್ ಆಗಿರುತ್ತೆ ಇದು ಮುಖ್ಯವಾಗಿ. ಕಾಂಪೋಸಿಟ್ ಕೋನು ಅಲ್ಟರ್ನೇಟ್ ಲೇಯರ್ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಬಹಳ. ಶೀಲ್ಡ್ ಕೋನಲ್ಲಿ
ಬೇಸಿಕ್ ಬಸಾಲ್ಟಿಕ್ ಲಾವಾ ಇರುತ್ತೆ, ತುಂಬ ವೈಡ್ ಏರಿಯಾ ಕವರ್ ಆಗಿರುತ್ತೆ, ಹೈಟ್ ಲೋ ಇರುತ್ತೆ. ಇಂಪಾರ್ಟೆಂಟ್ ಫೀಚರ್ಸ್ ಇದು. ಇನ್ನು ಪ್ಯಾರಾಸಿಟಿಕ್ ಕೋನ್ಸ್ ಅಂತ ಇರುತ್ತೆ. ಪ್ಯಾರಾಸಿಟಿಕ್ ಕೋನ್ಸ್ ಅಂತಂದರೆ ಒಂದು ಮೇಜರ್ ವೋಲ್ಕ್ಯಾನಿಕ್ ಕೋನ್ ಇರುತ್ತೆ, ಆದರೆ ಅದಕ್ಕೆ ಪಕ್ಕದಲ್ಲೇ ಅದನ್ನೇ ಅವಲಂಬಿಸ್ಕೊಂಡು ಇನ್ನೊಂದು ಕೋನ್ ಇರಬಹುದು. ಈ ಥರ ಸೈಡಿಂದ ಒಂದು ಮ್ಯಾಗ್ಮಾ ಬಂದು ಇಲ್ಲಿ ಎರಪ್ಟ್ ಆಗೋದು. ನೋಡಿ, ಇಲ್ಲಿ ದೊಡ್ಡ ಒಂದು ವೋಲ್ಕ್ಯಾನಿಕ್ ಕೋನ್ ಇದೆ ಅಂತ ಇಟ್ಕೊಳ್ಳಿ, ಆದರೆ ಇಲ್ಲಿ ಸೈಡಿಂದ ಹೊರಗಡೆ ಬರ್ತಾ ಇದೆ, ಅದು ಪ್ಯಾರಾಸಿಟಿಕ್ ಕೋನ್. ಸೆಕೆಂಡರಿ ಕೋನ್ಸ್ ಫಾರ್ಮಿಂಗ್ ಆನ್ ದಿ ಸೈಡ್ಸ್ ಆಫ್ ದಿ ಮೇನ್ ವೋಲ್ಕ್ಯಾನೋ ಸೈಡ್ನಲ್ಲಿ ಆಗ್ತಾ ಇರೋದು, ಕಾಸ್ಡ್ ವೆನ್ ಸ್ಮಾಲ್ ಬ್ರಾಂಚಸ್ ಒರಿಜಿನೇಟ್ ಫ್ರಮ್ ದಿ ಮೇನ್ ಫೀಡರ್ ಪೈಪ್. ಮೇಲ್ಗಡೆ ನೋಡಿದ್ವಲ್ವ, ಮೇನ್ ಫೀಡರ್ ಪೈಪಿಂದ ಸ್ಮಾಲ್ ಬ್ರಾಂಚ್ ಏನಾದರೂ ಒರಿಜಿನೇಟ್ ಆಯಿತು ಅಂತಂದರೆ ಅದರಿಂದ ಸಹ ಲಾವಾ ಹೊರಗಡೆ ಬಂದು ಇಲ್ಲಿ ಮೌಂಟೇನ್ಗಳನ್ನು ಅಥವಾ ಕೋನ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈ ಥರ. ಇನ್ನು ಫಿಶರ್ ವೋಲ್ಕ್ಯಾನೋ ಇದನ್ನು ಬರ್ಕೊಳ್ದೇ ಇದ್ದರೆ, ಪ್ಯಾರಾಸಿಟಿಕ್ ಕೋನ್ ಅಂತಂದರೆ ಸೆಕೆಂಡರಿ ಕೋನ್ಸ್, ಸ್ಮಾಲ್ ಬ್ರಾಂಚಿಂದ ಲಾವಾ ಹೊರಗೆ ಬರುತ್ತೆ, ಮೇನ್ ಫೀಡರ್ ಪೈಪಿಂದ ಸಪ್ರೇಟ್ ಆಗಿ ಒಂದು ಬ್ರಾಂಚ್ ಕ್ರಿಯೇಟ್ ಆಗಿರುತ್ತೆ. ಫಿಶರ್ ವೋಲ್ಕ್ಯಾನೋ ಯಾವಾಗ ಆಗುತ್ತೆ? ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಡೈವರ್ಜ್ ಆಗ್ತಾ ಇದೆ, ಬೇರೆ ಬೇರೆ ಕಡೆ ಮುಖ ಮಾಡ್ಕೊಂಡಿದೆ ಅಲ್ವಾ, ಆವಾಗ ಕೆಳಗಡೆಯಿಂದ ಮ್ಯಾಗ್ಮಾ ರೈಸ್ ಆಗಿ ಲಾಂಗ್ ಕ್ರ್ಯಾಕ್ನಲ್ಲಿ ಹೊರಗೆ ಬರುತ್ತೆ. ಸೆಂಟ್ರಲ್ ವೆಂಟ್ ಅಂತ ಅಲ್ಲ, ಫಿಶರ್ಗಳಿಂದ ಮ್ಯಾಗ್ಮಾ ರೈಸಸ್ ಥ್ರೂ ಲಾಂಗ್ ಕ್ರ್ಯಾಕ್ಸ್, ಚಿಕ್ಕ ಕ್ರ್ಯಾಕ್ಗಳಿಂದ ಮುಖ್ಯವಾಗಿ ಅದು ಹೊರಗೆ ಬರ್ತಾ ಇರುತ್ತೆ. ಇದರಿಂದ ಹೊರಗೆ ಬಂದಾಗ ಪ್ಲೇನ್ಗಳು ಕ್ರಿಯೇಟ್ ಆಗುತ್ತೆ. ಪ್ರೊಡ್ಯೂಸಸ್ ವಾಸ್ಟ್ ಲಾವಾ ಪ್ಲಾಟೂಸ್ ಆ್ಯಂಡ್ ಪ್ಲೇನ್ಸ್. ಐಸ್ಲ್ಯಾಂಡಿಕ್ ಎರಪ್ಷನ್ನು ಮತ್ತು ಲೋಕಿ ಇರಪ್ಷನ್ ಅದಕ್ಕೆ ಎಕ್ಸಾಂಪಲ್. ಕಡೆ ಇರೋ ಡಯಾಗ್ರಾಮ್ಸ್ ನೀವು ಬಿಡಿಸ್ಕೊಳ್ಬಹುದು ಅಂತಂದರೆ, ಇದು ಎಕ್ಸಾಂಪಲಿಗೆ ನಿಮಗೆ ಆ ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ನೆನಪು ಬರಲಿ ಅಂತ. ಎರಡು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ, ಅಲ್ಲಿ ನಾವು ಈ ಕ್ರ್ಯಾಕ್ಗಳಲ್ಲಿ ನೋಡಬಹುದು ಇದನ್ನು. ಇನ್ನು ಕ್ರೇಟರ್ಸ್ ಆ್ಯಂಡ್ ಕ್ಯಾಲ್ಡರಾಸ್. ಕ್ರೇಟರ್ ಅಂತಂದರೆ ದ ವೆಂಟ್ ಆರ್ ಓಪನಿಂಗ್ ಮೌತ್ ಥ್ರೂ ವಿಚ್ ಲಾವಾ ಆ್ಯಂಡ್ ಗ್ಯಾಸಸ್ ಇರಪ್ಟ್. ಕ್ರೇಟರ್ ಅಂತಂದ್ರೆ ಏನು? ಒಂದು ಮೌತ್ ಥರ, ಆ ಮೌತಿಂದ ನೋಡಿ ಕೆಳಗಡೆ ಇದೆ ಲಾವಾ ಇರಪ್ಟ್ ಆಗೋದು. ಕ್ಯಾಲ್ಡರಾ ಅಂತಂದರೆ ಲಾರ್ಜ್ ಬೇಸಿನ್ ಶೇಪ್ಡ್ ಡಿಪ್ರೆಷನ್ ಅಂತಂದರೆ ಅದು ಸಹ ಇದು ಥರನೇ ಕಾಣಿಸುತ್ತೆ, ಆದರೆ ಇದು ಮೇಲ್ಗಡೆ ಬರ್ತಾ ಇದೆ, ಆದರೆ ಇಲ್ಲಿ ಕೆಳಗಡೆ ಡಿಪ್ರೆಷನ್ ಉಂಟಾಗಿದೆ, ಕೆಳಗಡೆ ಒಂದು ಆಳ ತಗ್ಗು. ಲಾರ್ಜ್ ಬೇಸಿನ್ ಶೇಪ್ಡ್ ಡಿಪ್ರೆಷನ್ ಫಾರ್ಮ್ಡ್ ವೆನ್ ದಿ ಮ್ಯಾಗ್ಮಾ ಚೇಂಬರ್ ಎಂಪ್ಟಿ ಆದಾಗ ಮತ್ತು ಓವರ್ಲೇಯಿಂಗ್ ವೋಲ್ಕ್ಯಾನಿಕ್ ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆದಾಗ ಕೆಳಗಡೆ ಒಂಥರ ವಾಯ್ಡ್ ಕ್ರಿಯೇಟ್ ಆಗುತ್ತೆ. ಇಷ್ಟೊತ್ತು ಲಾವಾ ಎರಪ್ಟ್ ಆಗ್ತಾ ಇತ್ತು, ಎರಪ್ಟ್ ಆಗೋ ಮೌತ್ ಏನು? ಕ್ರೇಟರ್ ಅಲ್ವಾ, ಆ ಮೌತು ಅದಕ್ಕೆ ಕ್ರೇಟರ್ ಅಂತ ಕರಿತೇವೆ. ಆದರೆ ಮ್ಯಾಗ್ಮಾ ಚೇಂಬರ್ ಎಂಪ್ಟಿ ಆದಮೇಲೆ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಕ್ಯಾಲ್ಡೆರಾ ಕ್ರಿಯೇಟ್ ಆಗುತ್ತೆ. ಮತ್ತು ವಾಟರ್ ಫಿಲ್ಡ್ ಕ್ರೇಟರ್ಸ್ ಆರ್ ಕ್ಯಾಲ್ಡೆರಾಸ್ ಆಫ್ಟರ್ ಎರಪ್ಷನ್. ಈಗ ಫುಲ್ ಮ್ಯಾಗ್ಮಾ ಖಾಲಿ ಆದಮೇಲೆ ಬೇರೆ ಮಳೆ ಬಂದು ಅಥವಾ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನೀರು ತುಂಬಿಕೊಂಡ್ರೆ ಅವಾಗ ಅದಕ್ಕೆ ನಾವು ಕ್ರೇಟರ್ ಲೇಕ್ಸ್ ಅಂತ ಕರಿತೇವೆ. ಒರೆಗಾನ್ US ಕ್ರೇಟರ್ ಲೇಕ್ ಇದೆ, ಲೇಕ್ ಟೋಬಾ ಇಂಡೋನೇಷ್ಯಾದಲ್ಲಿರೋದು. ಇನ್ನು ಬರ್ಕೊಳ್ಳಿ, ಒಂದು ವೇಳೆ ಏನಾದರೂ ಮಿಸ್ ಆಗಿದ್ರೆ ಸಹ ಆಮೇಲೆ PDF ಅನ್ನು ರೆಫರ್ ಮಾಡಿ. ಇದಾದ್ಮೇಲೆ ವೋಲ್ಕ್ಯಾನಿಕ್ ಪ್ಲಾಟೂಸ್ ಆ್ಯಂಡ್ ಪ್ಲೇನ್ಸ್. ಪ್ಲೇನ್ಸ್ಗಳು ಯಾವಾಗ ಕ್ರಿಯೇಟ್ ಆಗುತ್ತೆ? ಮ್ಯಾಸಿವ್ ಬಸಾಲ್ಟಿಕ್ ಲಾವಾ ಫ್ಲೋ ಆದಾಗ ಅಲ್ವಾ. ಬಸಾಲ್ಟಿಕ್ ಅಂತಂದರೆ ಏನು? ಫ್ಲೂಯಿಡಿಟಿ ಎಷ್ಟಿರುತ್ತೆ, ಯಾವ ಥರ ಇರುತ್ತೆ ಅಂತೆಲ್ಲ ನೋಡಿದ್ವಿ. ಫಿಶರ್ ಎರಪ್ಷನ್ ಆಗುತ್ತೆ, ಅದಾದಾಗ ದೊಡ್ಡ ಮಟ್ಟದಲ್ಲಿ ಬಸಾಲ್ಟಿಕ್ ಲಾವಾ ಫ್ಲೋ ಆಗುತ್ತೆ. ಲಾವಾ ವೆದರ್ಸ್ ಟು ಫಾರ್ಮ್ ಬ್ಲ್ಯಾಕ್ ಸಾಯಿಲ್. ರೆಗೋರ್ ಅಂತ ನೀವು ಕೇಳಿರ್ಬೋದು. ಬ್ಲ್ಯಾಕ್ ಸಾಯಿಲು, ರೆಗೋರ್ ಮಣ್ಣು, ಕಪ್ಪು ಮಣ್ಣು. ಲಾವಾ ವೆದರಿಂಗ್ನಿಂದಾಗಿ ಬ್ಲ್ಯಾಕ್ ಸಾಯಿಲ್ ಕ್ರಿಯೇಟ್ ಮಾಡುತ್ತೆ, ವಿಚ್ ಇಸ್ ವೆರಿ ಫರ್ಟೈಲ್ ಆ್ಯಂಡ್ ರಿಟೇನ್ಸ್ ಮಾಯಿಶ್ಚರ್. ಈಗ ಕಾಟನ್ ಕ್ರಾಪಿಗೆಲ್ಲ ಬ್ಲ್ಯಾಕ್ ಸಾಯಿಲು ಬೆಸ್ಟು, ಫರ್ಟೈಲ್ ಆಗಿರುತ್ತೆ. ಫೇಮಸ್ ವೋಲ್ಕ್ಯಾನಿಕ್ ಪ್ಲಾಟೂಸ್ ನೋಡೋದಾದರೆ ಡೆಕ್ಕನ್ ಲಾವಾ ಪ್ಲಾಟು ನಮ್ಮ ದೇಶದಲ್ಲಿ ಇರೋದು, ಕೊಲಂಬಿಯಾ ರಿವರ್ ಬಸಾಲ್ಟ್ ಗ್ರೂಪು, ಪಟಗೋನಿಯಾ ಪ್ಲಾಟು ಅರ್ಜೆಂಟೀನಾ, ಸೈಬೀರಿಯನ್ ಪ್ಲಾಟು ರಷ್ಯಾ. ಫೇಮಸ್ ಲಾವಾ ವೋಲ್ಕ್ಯಾನಿಕ್ ಪ್ಲಾಟುಗಳು ಇದು. ಈ ಥರ ಸೈಡಲ್ಲಿ ನಿಮ್ಮ ಹತ್ರ ಅಂದರೆ ಎಕ್ಸಾಕ್ಟ್ ಇದೇ ಬಿಡಿಸ್ಕೋಬೇಕು ಅಂತಲ್ಲ, ಅದರ ಒಂದು ಇಮ್ಯಾಜಿನೇಷನ್ ಬರಲಿ. ಇದಾದಮೇಲೆ ಬರೋದು ಹಾಟ್ ಸ್ಪ್ರಿಂಗ್ಸ್ ಮತ್ತು ಗೀಸರ್ಸ್. ಹಾಟ್ ಸ್ಪ್ರಿಂಗ್ ಅಂತಂದರೆ ಹಾಟ್ ವಾಟರ್ ಹೊರಗಡೆ ಬರೋದು, ಕಂಟಿನ್ಯೂಸ್ ಆಗಿ ವಾಟರ್ ಹೊರಗಡೆ ಬರ್ತಾ ಇದೆ. ಜೆಂಟ್ಲಿ ಅಂತಂದರೆ
ಸಡನ್ನಾಗಿ ಬರೋದಲ್ಲ, ನಿಧಾನವಾಗಿ ಹಾಟ್ ವಾಟರ್ ಬರ್ತಾ ಇದೆ. ಹಾಟ್ ವಾಟರ್ ಕಮ್ಸ್ ಔಟ್ ಕಂಟಿನ್ಯೂಸ್ಲಿ ಆ್ಯಂಡ್ ಜೆಂಟ್ಲಿ, ಫಾರ್ಮ್ಡ್ ವೆನ್ ಗ್ರೌಂಡ್ ವಾಟರ್ ಗೆಟ್ಸ್ ಹೀಟೆಡ್ ಬೈ ಮ್ಯಾಗ್ಮಾ ಆ್ಯಂಡ್ ರೈಸಸ್ ಸ್ಲೋಲಿ. ನಾನು ನಿಮಗೆ ರಾಕ್ ಬಗ್ಗೆ ಮಾಡಬೇಕಾದ್ರೆ ತೋರಿಸಿದ್ನಲ್ವಾ, ಕೆಲವೊಂದು ರೀಜನ್ನಲ್ಲಿ ಗ್ರೌಂಡ್ ವಾಟರು ಕನೆಕ್ಟ್ ಆಗಿರುತ್ತೆ ಮ್ಯಾಗ್ಮಾ ಚೇಂಬರಿಗೆ, ಅಥವಾ ಅಲ್ಲಿರೋ ಒಂದು ಹೀಟಿಂದ ಅದು ಜಾಸ್ತಿ ಬಿಸಿ ಆಗ್ತಾ ಬರುತ್ತೆ. ಬಿಸಿ ಆಗ್ತಾ ಬಂದು ಯಾವುದೋ ಒಂದು ಲೇಕಿಗೆ ಅದು ಕನೆಕ್ಟ್ ಆದರೆ ಅಲ್ಲಿಂದ ಬಿಸಿ ನೀರಿನ ಬುಗ್ಗೆಗಳು, ಬಿಸಿ ನೀರಿನ ಒಂದು ಸರೋವರಗಳು ಅಂತ ನೀವು ಕೇಳಿರ್ಬೋದು. ಗ್ರೌಂಡ್ ವಾಟರು ಹೀಟ್ ಆಗಿ ನಿಧಾನವಾಗಿ ರೈಸ್ ಆದಾಗ ಇದು ಫಾರ್ಮ್ ಆಗುತ್ತೆ ಹಾಟ್ ಸ್ಪ್ರಿಂಗ್. ಗೀಸರ್ ಅಂತಂದರೆ ಹಾಟ್ ವಾಟರ್ ಜೊತೆ ಸ್ಟೀಮು ಬರ್ತಾ ಇರುತ್ತೆ ಫೋರ್ಸ್ಫುಲ್ ಆಗಿ. ಫೌಂಟೇನ್ ಅಂತ ನೀವು ಕಾರಂಜಿ ಥರ ನೋಡಿರ್ತೀರಲ್ವ, ಸಡನ್ಲಿ ವಿತ್ ಫೋರ್ಸ್, ಅದಕ್ಕೆ ಗೀಸರ್ ಅಂತ ಕರೀತೇವೆ. ಫಾರ್ಮ್ಡ್ ವೆನ್ ವಾಟರ್ ಸ್ಟ್ರ್ಯಾಪ್ಡ್ ಅಂಡರ್ ಗ್ರೌಂಡ್ ಚೇಂಬರ್ಸ್ ಆ್ಯಂಡ್ ಬಿಲ್ಡ್ಸ್ ಪ್ರೆಷರ್ ಬಿಫೋರ್ ಎರಪ್ಟಿಂಗ್. ಯಾವಾಗ ಆಗುತ್ತೆ? ವಾಟರ್ ಟ್ರ್ಯಾಪ್ ಆಗಿರುತ್ತೆ ಅಂಡರ್ಗ್ರೌಂಡಲ್ಲಿ, ಪ್ರೆಷರು ಸಹ ಬಿಲ್ಡ್ ಆಗಿರುತ್ತೆ, ಆವಾಗ ಎರಪ್ಟ್ ಆಗುತ್ತೆ ಸಡನ್ನಾಗಿ. ಹಾಟ್ ಸ್ಪ್ರಿಂಗ್ಸ್ ಗೀಸರು. ಪಾಸ್ ಮಾಡಿ ಬರ್ಕೊಳ್ಬೇಕಿದ್ರೆ ಮೀನಿಂಗನ್ನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈ ಇಮೇಜ್ ನೋಡಿ ಗೊತ್ತಾಗುತ್ತೆ. ಇಮೇಜಲ್ಲಿ ಗ್ರೌಂಡ್ ವಾಟರು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಮ್ಯಾಗ್ಮಾ ಚೇಂಬರ್ ಇದೆ, ಅದರಿಂದ ಹೀಟ್ ಆಗ್ತಾ ಇದೆ. ಹೀಟ್ ಆಗಿ ಇಲ್ಲಿ ಬೇರೆ, ಇಲ್ಲಿ ನೋಡಿ ಇದು ಗೀಸರು, ಸ್ಟೀಮ್ ಇದೆ. ಹಾಟ್ ಸ್ಪ್ರಿಂಗು ಇದು ಜೆಂಟಲ್ ವಾಟರ್ ಫ್ಲೋ ಆಗ್ತಾ ಇರೋದು, ಜೆಂಟ್ಲಿ ಆಗಿ ಬರ್ತಾ ಇರೋದು. ಸ್ಟೀಮು ಇದ್ದರೆ ಅದು ಗೀಸರು. ಈ ಕಡೆ ನೋಡಿ, ಹಾಟ್ ಸ್ಪ್ರಿಂಗ್ ಅಂತಂದರೆ ಜೆಂಟಲ್ ಫ್ಲೋ ಆಫ್ ಹಾಟ್ ವಾಟರ್, ಗೀಸರ್ ಅಂತಂದರೆ ಎಕ್ಸ್ಪ್ಲೋಸಿವ್ ಬಸ್ಟ್ ಆಫ್ ಹಾಟ್ ವಾಟರ್, ಅದ್ರ ಜೊತೆ ಸ್ಟೀಮು ಇರುತ್ತೆ. ಫಾರ್ಮೇಷನ್ ಆಗೋದು ನೋಡಿ, ಗ್ರೌಂಡ್ ವಾಟರ್ ಟಚಸ್ ಹಾಟ್ ಮ್ಯಾಗ್ಮಾ ಟು ವಾಟರ್ ಹೀಟ್ಸ್ ಆ್ಯಂಡ್ ಎಕ್ಸ್ಪಾಂಡ್. ಗ್ರೌಂಡ್ ವಾಟರ್ ಹಾಟ್ ಮ್ಯಾಗ್ಮಾವನ್ನು ಟಚ್ ಮಾಡುತ್ತೆ, ಅವಾಗ ಅದು ಹೀಟ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ನಿಧಾನವಾಗಿ ರೈಸ್ ಆಗ್ತಾ ಬರುತ್ತೆ. ರೈಸ್ ಆಗ್ತಾ ಬಂದು ನಿಧಾನವಾಗಿ ಆದರೆ ಅದು ಹಾಟ್ ಸ್ಪ್ರಿಂಗು. ಸಡನ್ನಾಗಿ ರಿಲೀಸ್ ಆದರೆ, ವಿತ್ ಫೋರ್ಸ್ ರಿಲೀಸ್ ಆದರೆ ಅದು ಗೀಸರ್. ಇಲ್ಲೊಂದು ಫಿಮರೋಲ್ಸ್ ಅಂತ ಬರುತ್ತೆ. ಫಿಮರೋಲ್ಸ್ ಅಂತಂದರೆ ವೆಂಟ್ಸ್. ಈ ವೆಂಟ್ಸ್ಗಳು ಅಲ್ಲಿ ಸೂಪರ್ ಹೀಟೆಡ್ ಸ್ಟೀಮ್ ಮತ್ತು ವೋಲ್ಕ್ಯಾನಿಕ್ ಗ್ಯಾಸ್ ಎಸ್ಕೇಪ್ ಆಗೋದು. ವೆಂಟ್ಸ್ಗಳ ಮೂಲಕ ಈ ಎಸ್ಕೇಪ್ ಆಗುವಂಥ ಒಂದು ದಾರಿ ಅಂತ ಹೇಳ್ಬೋದು. ಸೂಪರ್ ಹೀಟೆಡ್ ಸ್ಟೀಮ್ ಮತ್ತು ವೋಲ್ಕ್ಯಾನಿಕ್ ಗ್ಯಾಸ್ಗಳು ಎಸ್ಕೇಪ್ ಆಗುವಂತಹ ವೆಂಟ್ಸ್. ವೋಲ್ಕ್ಯಾನಿಕ್ ಗ್ಯಾಸ್ ಅಂತಂದರೆ CO2, SO2 ಇದೆಲ್ಲ ಎಸ್ಕೇಪ್ ಆಗುವಂಥ ಒಂದು ವೆಂಟ್ಸ್ಗಳಿಗೆ ಫಿಮರೋಲ್ಸ್ ಅಂತ ಕರೀತೇವೆ. ಇನ್ನು ಗೀಸರ್ಗಳಿಗೆ ಎಕ್ಸಾಂಪಲ್ಲು ಓಲ್ಡ್ ಫೇತ್ಫುಲ್ ಗೀಸರ್, ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ USA, ದಿ ಇಂಪಾರ್ಟೆಂಟ್ ಪ್ಲೇಸ್ ಇದು, ಬರ್ಕೊಳ್ಬೇಕು. ಐಸ್ಲ್ಯಾಂಡು, ನ್ಯೂಜಿಲ್ಯಾಂಡು, ಮಣಿಕರಣ್ ಹಿಮಾಚಲ ಪ್ರದೇಶದಲ್ಲಿ. ಇದಿಷ್ಟು ಎಕ್ಸಾಂಪಲ್ ಇದಕ್ಕೆ. ಇನ್ನು ನಮ್ಮ ದೇಶದಲ್ಲಿ ಅಥವಾ ಎಲ್ಲೇ ಆದರೂ ಈ ಒಂದು ಗೀಸರ್ಗಳನ್ನ ನೋಡಲಿಕ್ಕೆ, ಹಾಟ್ ಸ್ಪ್ರಿಂಗನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಟೂರಿಸಮ್ಮು, ಜಿಯೋಥರ್ಮಲ್ ಎನರ್ಜಿಗೂ ಸಹ ಬಹಳ ಇಂಪಾರ್ಟೆಂಟ್ ಇದು. ಹಾಗಾಗಿ ಇಷ್ಟು ಬಹಳ ಮುಖ್ಯವಾಗಿ ನಾವು ನೋಡಲೇಬೇಕಾಗಿರೋದು. ಬರ್ಕೊಂಡ್ರಿ ಅಂತ ಅಂದ್ಕೊಳ್ತೇನೆ. ಇಂಟ್ರೂಸಿವ್, ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ ನೋಡ್ತಾ ಇರೋದು. ಇಂಟ್ರೂಸಿವ್ ಅಂತಂದರೆ ಸರ್ಫೇಸ್ ಒಳಗಡೆ ಇರೋದು. ಅದರಲ್ಲಿ ಬಂದಿರುವಂಥದ್ದು ಯಾವುದು? ಬ್ಯಾಥೋಲಿತ್ತು, ಲೋಪೋಲಿತ್ತು, ಲ್ಯಾಕೋಲಿತ್ತು, ಸಿಲ್ಲು, ಡೈಕು, ಫ್ಯಾಕೋಲಿತ್ತು. ಜಸ್ಟು ಹೆಸರು ನೆನಪಿಟ್ಕೊಳ್ಳಿ, ಹೋಗಿ ಆಮೇಲೆ ರಿವಿಷನ್ ಮಾಡಿ. ಆಮೇಲೆ ಅದಾದಮೇಲೆ ಎಕ್ಸ್ಟ್ರೂಸಿವ್ನಲ್ಲಿ ಕೋನ್ಸ್ಗಳು ಅಲ್ವಾ, ಸಿಂಡರ್, ಆ್ಯಶ್ ಸಿಂಡರ್ ಕೋನು, ಮತ್ತು ಕಾಂಪೋಸಿಟ್ಟು, ಸ್ಟ್ರಾಟೋ ವೋಲ್ಕೆನೋ, ಕಾಂಪೋಸಿಟ್ ಕೋನು, ಮತ್ತು ಅದಾದಮೇಲೆ ಯಾವ ಕೋನು? ಪ್ಯಾರಾಸಿಟಿಕ್ ಕೋನು, ಪ್ಯಾರಾಸೈಟ್ ಕೋನ್ಗಳು ಅದು ನೋಡಿದ್ವಿ. ಮತ್ತು ಶೀಲ್ಡ್ ಬಗ್ಗೆ ನೋಡಿದ್ವಿ. ಆಮೇಲೆ ಕ್ರೇಟರ್ಸ್ ನೋಡಿದ್ವಿ. ಕ್ರೇಟರ್ಗಳೇನು, ಕ್ಯಾಲ್ಡೆರಾ ಅಂತಂದ್ರೆ ಏನು, ಡಿಫ್ರೆನ್ಸು. ಮತ್ತು ಗೀಸರ್ಗಳು ಅಲ್ವಾ, ಹಾಟ್ ಸ್ಪ್ರಿಂಗು ಗೀಸರು. ವೋಲ್ಕ್ಯಾನಿಕ್ ಪ್ಲ್ಯಾಟು ನೋಡಿದ್ದೀವಿ, ಪ್ಲ್ಯಾಟು, ಪ್ಲೇನ್ಸು. ಫಿಶರ್ ವೋಲ್ಕೆನೋ ನೋಡಿದ್ವಿ ಆವಾಗ, ಫಿಶರ್ ವೋಲ್ಕೆನೋ, ಶೀಲ್ಡ್ ಕೋನು, ಕಾಂಪೋಸಿಟ್ ಕೋನು, ಆ್ಯಶ್ ಸಿಂಡರ್ ಕೋನು, ವೋಲ್ಕ್ಯಾನಿಕ್ ಕೋನು, ವೋಲ್ಕ್ಯಾನಿಕ್ ಮೌಂಟೇನ್ಸ್, ಇದೆಲ್ಲ ಆಗಿದೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೀವೇನು ಮಾಡಬೇಕು, ನಿಮಗೊಂದು ಹೋಮ್ವರ್ಕ್ ಅಂತಂದರೆ ಈ ಥರ ಒಂದು ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ ಅಂತ ಹಾಕಿ, ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ ನಾನು ಶಾರ್ಟಾಗಿ ಬರೀತಿದ್ದೀನಿ, ನೀವು ಫುಲ್ ಬರೀರಿ. ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ ಅಂತ ಹಾಕಿ ಒಂದು ಕಡೆ ಇಂಟ್ರೂಸಿವ್ ಅಂತ ಮಾಡಿ, ಇನ್ನೊಂದು ಕಡೆ ಎಕ್ಸ್ಟ್ರೂಸಿವ್ ಅಂತ ಮಾಡಿ. ಎಕ್ಸ್ಟ್ರೂಸಿವ್ ಅಂತ ಮಾಡಿ ಆದಮೇಲೆ ಇದು ಇಂಟ್ರೂಸಿವ್ನಲ್ಲಿ ಏನೇನಿದೆ, ಪ್ಯಾಕೋಲಿತ್ತು, ಲೋಕೋಲಿತ್ತು, ಸಿಲ್ಲು, ಡೈಕು ಇದೆಲ್ಲ ಬರೆದು ಇದು ಯಾವ ಥರ ಇರುತ್ತೆ ಅಂತ ಸಿಂಪಲಾಗಿ ಜಸ್ಟ್ ಡಯಾಗ್ರಾಮ್ ಬಿಡಿಸ್ಕೊಳ್ಳೋದು.
ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ಒಂದು ಪ್ರಿಲಿಮ್ಸಿಗೆ ಇನ್ನೊಂದು ಮೇನ್ಸಿಗೆ ಲಾಸ್ಟ್ ಟೈಮ್ ರಿವಿಷನಿಗೆ ಹೆಲ್ಪ್ ಆಗುತ್ತೆ. ಸಿಂಪಲಾಗಿ ಏನು ಅಂತ ಬರೆಯೋದು. ಎಕ್ಸ್ಕ್ಲೂಸಿವ್ನಲ್ಲಿ ಏನೇನಿರುತ್ತೆ, ಕೋನ್ಸ್ ಇರುತ್ತೆ, ಕೋನ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಬರೆಯೋದು. ಡೀಟೇಲಾಗಿ ಬರೀಬೇಕು ಅಂತ ಇಲ್ಲ, ಒಂದೇ ಶಾರ್ಟ್ ಡಯಾಗ್ರಾಮ್ ಅನ್ನೋಕ್ಕಿಂತ ಒಂದು ಶಾರ್ಟ್ ಪೇಜಲ್ಲಿ ಕವರ್ ಆಗಬೇಕು ಅದು. ಈ ಥರ ಬರೆದು ಎರಡೂ ಕವರ್ ಆಗಬೇಕು. ನೋಡಿ, ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಹೇಗೆ ಅದನ್ನು ಒಂಥರ ಬರ್ಕೊಳ್ತೀರಿ ಅಂತ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.